ಸಮಯ ಸರಿಯಾಗಿ 8:30. ಆಕಾಶವಾಣಿ ಮೈಸೂರು. ನಾನು ಐ, ನೀನು ಯು. ಬಾನುಲಿ ಇಂಗ್ಲಿಷ್ ಪಾಠ ರೇಡಿಯೋ ಸರಣಿ. ಬಿಸಿಲೇ ಇರಲಿ, ಸನ್ಲೈಟ್ ಲೆಟ್ ಕಮ್, ಮಳೆಯೇ ಬರಲಿ, ರೈನ್ ಲೆಟ್ ಇಟ್ ಕಮ್, ಕಾಡಲ್ಲಿ ಮೇಡಲ್ಲಿ ಅಲೆರೆ, ಫಾರೆಸ್ಟ್ ಮೌಂಟೇನ್ ಐ ಗೋ ರೋಮಿಂಗ್. ಪ್ರಸ್ತುತಿ ಆಂಗ್ಲ ಭಾಷಾ ಉಪನ್ಯಾಸಕ ಸದಾನಂದ ಆರ್. ಕನ್ನಡದಲ್ಲಿ ಕ್ಷಮಿಸು ಎನ್ನುವೆ, ಇಂಗ್ಲಿಷ್ನಲ್ಲಿ ಸಾರಿ ಎನ್ನುವೆ. ಪ್ರಿಯ ಕೇಳುಗರೆ, ಬಾನುಲಿ ಇಂಗ್ಲಿಷ್ ಪಾಠ ತರಗತಿಗೆ ಸ್ವಾಗತ. ಡಿಯರ್ ಲಿಸ್ನರ್ಸ್, ವೆಲ್ಕಮ್ ಟು ಬಾನುಲಿ ಇಂಗ್ಲಿಷ್ ಪಾಠ. ಇದು ಬಾನುಲಿ ಇಂಗ್ಲಿಷ್ ಪಾಠ ಸರಣಿಯ 8ನೇ ತರಗತಿ. ಇವತ್ತಿನ ತರಗತಿಯಲ್ಲಿ ಈಗಾಗಲೇ ಘಟಿಸಿರುವ, ಆಗಿ ಹೋಗಿರುವ ಕ್ರಿಯೆಗಳನ್ನ, ಅಂದರೆ ಭೂತಕಾಲದ ಕ್ರಿಯೆಗಳನ್ನ ಇಂಗ್ಲಿಷ್ನಲ್ಲಿ ಹೇಗೆ ಹೇಳಬಹುದು ಅಂತ ಕಲ್ತ್ಕೊಳ್ಳೋಣ. ಐ ವಿಸಿಟೆಡ್ ಮೈ ರಿಲೇಟಿವ್ಸ್ ಎಸ್ಟರ್ಡೇ. ಮೈ ಫ್ರೆಂಡ್ ವೆಂಟ್ ಟು ಮಡಿಕೇರಿ. ಯು ಹರ್ಡ್ ಮೀ ಆನ್ ದ ರೇಡಿಯೋ ಅ ವೀಕ್ ಬ್ಯಾಕ್. ದ ಮಿನಿಸ್ಟರ್ ಅಡ್ರೆಸ್ಡ್ ದ ಗ್ಯಾದರಿಂಗ್ ಲಾಸ್ಟ್ ಮಂತ್. ಈಗ ನೀವು ಕೇಳಿದ ಎಲ್ಲ ವಾಕ್ಯಗಳು ಈಗಾಗಲೇ ಆಗಿರುವಂಥ ಘಟನೆಯನ್ನು ವಿವರಿಸ್ತವೆ. ವಿಸಿಟೆಡ್, ವೆಂಟ್, ಹರ್ಡ್, ಅಡ್ರೆಸ್ಡ್ ಈ ಪದಗಳು ಈಗಾಗಲೇ ಆಗಿದೆ ಅನ್ನುವ ಅರ್ಥವನ್ನು ಧ್ವನಿಸ್ತವೆ. ಕನ್ನಡದಲ್ಲಿ ಈ ಪದಗಳನ್ನು ನಾವು ಯೋಚನೆ ಮಾಡೋದಾದ್ರೆ ಭೇಟಿಯಾಗಿದ್ದೆ, ಹೋಗಿದ್ದೆ, ಕೇಳಿದ್ದೆ, ಮಾತನಾಡಿದ್ದೆ ಅಂತ ಹೇಳಿ ಆಗತ್ತೆ. ಇಂಗ್ಲಿಷ್ನಲ್ಲಿ ಬಳಸಿದ ಕ್ರಿಯಾಪದಗಳು ಕನ್ನಡದ ಪದಗಳಿಗಿಂತ ಸ್ವಲ್ಪ ಭಿನ್ನವಾದ ರಚನೆಯನ್ನ ಹೊಂದಿದವೆ ಅನ್ನೋದು ನಿಮ್ಮ ಗಮನಕ್ಕೆ ಬರುತ್ತೆ. ಇಂಗ್ಲಿಷ್ ಈಸ್ ಡಿಫರೆಂಟ್. ಯಾವತ್ತೂ ಈ ಡಿಫರೆನ್ಸ್ ಅನ್ನ ಡಿಫಿಕಲ್ಟ್ ಅಂತ ಹೇಳಿ ಅನ್ಕೊಳ್ಬಾರ್ದು. ಡಿಫಿಕಲ್ಟ್ ಅಂತ ಅಂದ್ಕೊಂಡೆ ನಾವು ಇಂಗ್ಲಿಷನ್ನ ಯಾವಾಗಲೂ ಸಮಸ್ಯೆ ಮಾಡಿಕೊಂಡಿದ್ದೇವೆ. ನೋಡಿ, ಈ ಕ್ರಿಯಾಪದಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇಂಗ್ಲಿಷ್ನ ಕ್ರಿಯಾಪದಗಳ ವರ್ತನೆ ಕನ್ನಡದ ಪದಗಳಿಗಿಂತ ಭಿನ್ನವಾಗಿದೆ. ಆನ್ಸರ್ ಅನ್ನೋದು ಆನ್ಸರ್ಡ್, ಮಾರ್ಕ್ ಮಾರ್ಕ್ಡ್, ಕ್ಲೋಸ್ ಕ್ಲೋಸ್ಡ್, ಓಪನ್ ಓಪನ್ಡ್, ಕಾಪಿ ಕಾಪಿಡ್. ಕಾಪಿ ಅನ್ನೋದು ವರ್ತಮಾನ ಅಂತ ನೀವು ತಗೊಂಡ್ರೆ ಕಾಪಿಡ್ ಅನ್ನೋದು ಭೂತಕಾಲ ಆಗತ್ತೆ. ಆನ್ಸರ್ ವರ್ತಮಾನ ಕಾಲದ್ದು ಅಂತ ನೀವು ಯೋಚಿಸಿದ್ರೆ ಆನ್ಸರ್ಡ್ ಅನ್ನೋದು ಭೂತಕಾಲ ಆಗತ್ತೆ. ಆನ್ಸರ್, ಮಾರ್ಕ್, ಕ್ಲೋಸ್, ಓಪನ್, ಕಾಪಿ ಈ ಪದಗಳು ಮೂಲ ಕ್ರಿಯಾಪದಗಳು, ಆ ಕ್ರಿಯೆಯ ಮೂಲ ಪದಗಳಾಗಿರುತ್ತೆ. ಈ ಕ್ರಿಯೆಗಳು ಈಗಾಗಲೇ ಮುಗ್ದಿದಾವೆ ಅಂತ ಹೇಳಬೇಕಾದ್ರೆ ಆನ್ಸರ್ಡ್, ಮಾರ್ಕ್ಡ್, ಕ್ಲೋಸ್ಡ್, ಓಪನ್ಡ್, ಕಾಪಿಡ್ ಅಂತ ಹೇಳ್ತೇವೆ. ಇದು ಇಂಗ್ಲಿಷ್ನ ಕ್ರಿಯಾಪದಗಳು ಕಾಲವನ್ನ ಸೂಚಿಸುವ ಒಂದು ವಿಧಾನ. ಇಂಗ್ಲಿಷ್ನಲ್ಲಿ ಇನ್ನೊಂದು ವ್ಯವಸ್ಥೆನೂ ಇದೆ. ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಈ ಉದಾಹರಣೆಗಳನ್ನು ಗಮನಿಸಿ. ಸ್ಪೀಕ್ ವರ್ತಮಾನ, ಸ್ಪೋಕ್ ಭೂತಕಾಲ, ರೈಟ್ ರೋಟ್, ಹಿಯರ್ ಹರ್ಡ್, ಪುಟ್ ಪುಟ್, ಕಟ್ ಕಟ್. ಅಯ್ಯ, ಇದೇನಿದು? ವರ್ತಮಾನದಲ್ಲೂ ಕಟ್, ಭೂತಕಾಲದಲ್ಲೂ ಕಟ್. ಮತ್ತೆ ವರ್ತಮಾನದಲ್ಲಿ ಸ್ಪೀಕ್, ಅದು ಭೂತಕಾಲದಲ್ಲಿ ಸ್ಪೀಕ್ಡ್ ಆಗಬೇಕು ಅಲ್ವಾ ಅಂತ ನಿಮ್ಗೆ ಅನ್ಸಿದ್ರೆ ಕನ್ನಡದ ರೀತಿನಲ್ಲಿ ಇಂಗ್ಲಿಷನ್ನು ನಾವು ಯೋಚಿಸಬಾರದು. ಇಂಗ್ಲಿಷಿಗೆ ಅದರದೇ ಆದ ವ್ಯವಸ್ಥೆ ಇರುತ್ತೆ. ಹಾಗಾಗಿ ಇಂಗ್ಲಿಷ್ ಯಾವಾಗಲೂ ಡಿಫ್ರೆಂಟ್ ಅಂತ ನಾನು ನಿಮಗೆ ಹೇಳ್ತಾ ಬಂದಿರೋದು. ಇಂಗ್ಲಿಷ್ನಲ್ಲಿ ಬರುವಂತಹ ಕ್ರಿಯಾಪದಗಳನ್ನು ಒಂದು ಕಡೆ ಪಟ್ಟಿ ಮಾಡಿಕೊಂಡು ಬರೆದುಕೊಂಡ್ರೆ, ಅದನ್ನು ಮತ್ತೆ ಮತ್ತೆ ಓದ್ಕೊಂಡ್ರೆ ಆ ಭಾಷೆಯಲ್ಲಿ, ಅಂದರೆ ಇಂಗ್ಲಿಷ್ ಭಾಷೆಯಲ್ಲಿ ಕ್ರಿಯಾಪದಗಳು ಕಾಲವನ್ನು ಸೂಚಿಸುವಾಗ ಏನೆಲ್ಲ ವ್ಯತ್ಯಾಸಗಳಿಗೆ ಒಳಗಾಗ್ತವೆ ಅನ್ನೋದು ನಮಗೆ ಅರ್ಥ ಆಗತ್ತೆ. ಆದರೆ ನಾವು ಬರ್ಕೊಳ್ಬೇಕು, ಮಾತಾಡಬೇಕು, ಮತ್ತೆ ಅದರ ಬಗ್ಗೆ ಯೋಚಿಸಬೇಕು, ಮತ್ತೆ ಮತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರಬೇಕು. ಈಗ ಕೆಲವು ಉದಾಹರಣೆಗಳನ್ನು ಕೊಡ್ತೇನೆ, ಗಮನಿಸಿ. ಐ ಸ್ಪೋಕ್ ಟು ಮೈ ಟೀಚರ್. ಮೈ ಟೀಚರ್ taught English yesterday. I wrote a letter to the officer. ಈಗ ಈ ವಾಕ್ಯಗಳೆಲ್ಲ ಸಕಾರಾತ್ಮಕವಾಗಿ, ಅಂದರೆ ಪಾಸಿಟಿವ್ ವಾಕ್ಯಗಳಾಗಿದ್ದಾವೆ. ಇವುಗಳನ್ನು ನೆಗೆಟಿವ್, ಅಂದರೆ ನಕಾರಾತ್ಮಕ ಅರ್ಥ ಕೊಡೋ ವಾಕ್ಯಗಳಾಗಿ ಬದಲಾಯಿಸೋದು ಹೇಗೆ ನೋಡಿ.
ಅದೇ ವಾಕ್ಯಗಳನ್ನು ಮತ್ತೆ ನೆಗೆಟಿವ್ ಆಗಿ ಹೇಳೋಣ. ಐ ಸ್ಪೋಕ್ ಟು ಮೈ ಟೀಚರ್. ಐ ಡಿಡೆಂಟ್ ಸ್ಪೀಕ್ ಟು ಮೈ ಟೀಚರ್. ಮೈ ಟೀಚರ್ ಡಿಡೆಂಟ್ ಟೀಚ್ ಇಂಗ್ಲಿಷ್ ಎಸ್ಟರ್ಡೇ. ಐ ಡಿಡೆಂಟ್ ರೈಟ್ ಅ ಲೆಟರ್ ಟು ದಿ ಆಫೀಸರ್. ಇದೇನು ಸರ್ ಇದು? ಐ ಸ್ಪೋಕ್ ಟು ಮೈ ಟೀಚರ್ ಅಂದ್ರೆ ಈಗ ನೋಡಿದ್ರೆ ಡಿಡೆಂಟ್ ಸ್ಪೀಕ್ ಅಂತ ಅಂತಿದ್ದೀರಿ, ಇದೆಂಗೆ? ಅದಕ್ಕೆ ಉತ್ತರ ಒಂದೇ, ಇಂಗ್ಲಿಷ್ ಇರೋದೇ ಹೀಗೆ ಅಂತ. ಒಂದೊಂದು ಭಾಷೆಗೆ ಅದರದೇ ಆದ ವಿಶೇಷತೆ ಇರುತ್ತೆ. ಉದಾಹರಣೆಗೆ ಈ ಕನ್ನಡದಲ್ಲಿ ಕ್ರಿಯಾಪದಗಳಿಗೆ ನಾವು ಲಿಂಗವನ್ನು ನೀಡಿ ಬಳಸ್ತೇವೆ, ಗಮನಿಸಿದ್ದೀರಾ? ನೋಡಿ, ರಾಣಿ ಬಂದಳು, ರಾಜು ಬಂದನು, ಹಸು ಬಂದಿತ್ತು. ರಾಣಿ ಅನ್ನೋದು ಸ್ತ್ರೀಲಿಂಗ, ಬಂದಳು, ರಾಜು ಬಂದನು, ಹಸು ಬಂದಿತು. ಈ 3 ವಾಕ್ಯನ ನಾವು ಇಂಗ್ಲಿಷಲ್ಲಿ ಹೇಳಿದ್ರೆ ಹೇಗಿರುತ್ತೆ? ರಾಣಿ ಕೇಮ್, ರಾಜು ಕೇಮ್, ಕೌ ಕೇಮ್. ನೋಡಿ, ರಾಣಿ, ರಾಜು, ಹಸು ಈ 3ಕ್ಕೂ ಕೇಮ್ ಅನ್ನೋ ಕ್ರಿಯಾಪದ ಮಾತ್ರ ಬಳಕೆ ಆಗತ್ತೆ. ಇಂಗ್ಲಿಷ್ನಲ್ಲಿ ಕ್ರಿಯಾಪದಗಳಿಗೆ ಕನ್ನಡದಂತೆ ನಾವು ಲಿಂಗವನ್ನ ಕೊಟ್ಟು ಬಳಸೋದಿಲ್ಲ. ಹಾಗಾಗಿ ನಮಗೆ ಒಂದು ಕಷ್ಟ ಅನ್ನಿಸ್ಬಹುದು ಅಥವಾ ಒಂದು ಸುಲಭ ಅನ್ನಿಸ್ಬಹುದು, ಅದು ಸರಿ ಇಲ್ಲ ಅಥವಾ ಸರಿ ಇದೆ ಅಂತ ಯೋಚಿಸೋಕೆ ಮೊದಲು ನಾವು ಆ ಭಾಷೆಯ ಸರಿಯಾದ ವಿಧಾನ ಯಾವುದು ಅಂತ ನೋಟಿಸ್ ಮಾಡಿ, ಆಮೇಲೆ ಪ್ರಾಕ್ಟೀಸ್ ಮಾಡಿ ಯೂಸ್ ಮಾಡಿದ್ರೆ ಆ ಭಾಷೆ ನಮಗೆ ಸಿಗತ್ತೆ. ಈಗ ಇನ್ನೂ ಒಂದಷ್ಟು ಉದಾಹರಣೆಗಳನ್ನು ಕೊಡ್ತೇನೆ. ಹಾಯ್ ರಾಣಿ, ವೇರ್ ಡಿಡ್ ಯು ಗೋ ಯೆಸ್ಟರ್ಡೇ? I went to Madikeri. Did you go by bus? Yes, by KSRTC bus. ಇನ್ನೊಂದು ಸಂಭಾಷಣೆ. Mr. Ravi, did your class teacher give mass card? No, sir. ಇನ್ನೊಂದು ಸಂಭಾಷಣೆ. Why didn't you come to school last week? ಗಮನಿಸಿ. Why didn't you come to school last week? Sir, I had severe fever. Did you consult a doctor? Yes, sir. ಇನ್ನೊಂದು ಸಂಭಾಷಣೆ. I purchased a mobile phone. Is it? How much did you pay? 10,000 rupees. Is it a 5G phone? No, it's only 4G. ಕೇಳುಗರೆ, ಈಗ ನೀಡಿದ ಉದಾಹರಣೆಗಳನ್ನು ಗಮನ ಕೊಟ್ಟು ಆಲಿಸಿದ್ದೀರಿ ಅಂದ್ಕೊಂಡಿದ್ದಾನೆ. ಈಗ ಈ ರವಿ ಅನ್ನುವ ಒಬ್ಬ ಹುಡುಗ ಇಡೀ ದಿನ ಹೇಗೆ ಕಳೆದಿದ್ದ ಅಂತ ಹೇಳಿ ನಾವೀಗ ಇಂಗ್ಲಿಷ್ನಲ್ಲಿ ಹೇಳೋಣ. Yesterday, Ravi got up at 6 in the morning. He cleaned the cattle shed. He brought water from the nearby tap. He had bath. He had breakfast. He reached his school by 10. He attended classes till 1. He had lunch. He attended afternoon classes. His school ended at 4. He played football till 5. He went home by 6. He visited the cattle shed. He studied till 9. He had supper at 9:30. He slept at 10. ಈ ವಾಕ್ಯಗಳನ್ನು ಕೇಳಿಸ್ಕೊಂಡ್ರಿ ಅಲ್ಲ? ಇಲ್ಲಿ ರವಿ ಅನ್ನುವ ಹುಡುಗ ಹಿಂದಿನ ದಿನ ಏನೆಲ್ಲ ಕೆಲಸಗಳನ್ನು ಮಾಡಿದ್ದ ಅಂತ ಹೇಳಿ ಭೂತಕಾಲದಲ್ಲಿ ವಾಕ್ಯಗಳನ್ನು ರಚನೆ ಮಾಡಿದ್ವಿ. ಕೇಳುಗ ಮಿತ್ರರೇ, ಇಲ್ಲಿ ಬಳಕೆಯಾಗಿರುವ ವಾಕ್ಯಗಳನ್ನು ನೋಟಿಸ್ ಮಾಡಿದ್ದೀರಿ, ಮುಂದೆ ಪ್ರಾಕ್ಟೀಸ್ ಮಾಡ್ತೀರಿ, ಹಾಗೆ ನಿಮ್ಮ ಜೊತೆಯವರೊಂದಿಗೆ ಯೂಸ್ ಮಾಡ್ತೀರಿ ಅಂತ ಹೇಳಿ ನಂಬಿದ್ದೇನೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ತರಗತಿಯಲ್ಲಿ. ಹ್ಯಾವ್ ಅ ಗ್ರೇಟ್ ಡೇ. ಎಲ್ಲರಿಗೂ ನಮಸ್ಕಾರ. ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆಲೆ. ಬಾನುಲಿ ಇಂಗ್ಲಿಷ್ ಪಾಠ ರೇಡಿಯೋ ಸರಣಿ ಕೇಳಿದಿರಿ. ಸನ್ಲೈಟ್ ಲೆಟ್ ಕಮ್, ರೈನ್ ಲೆಟ್ ಇಟ್ ಕಮ್, ಫಾರೆಸ್ಟ್ ಮೌಂಟೇನ್ ಐ ಗೋ ರೋಮಿಂಗ್. ಪ್ರಸ್ತುತಿ ಆಂಗ್ಲ ಭಾಷಾ ಉಪನ್ಯಾಸಕ ಸದಾನಂದ ಆರ್. ಕೈ ತುತ್ತು ಕೊಟ್ಟೋಳೆ ಐ ಲವ್ ಯು ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ. ಸಂಕಲನ GN ಮಂಜುನಾಥ್. ನಿರ್ಮಾಣ ಅಬ್ದುಲ್ ರಶೀದ್. ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್, ಡೈಲಿ ಡೈಲಿ ಕೌಂಟಿಂಗ್, 10 rupees ಆಫ್ಟರ್ ಜಾಯ್ನಿಂಗ್ ರಾಮಾಯಣ್ ಬುಕ್ ಪರ್ಚೇಸಿಂಗ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಬಾನುಲಿ ಇಂಗ್ಲಿಷ್ ಪಾಠವನ್ನು ಮತ್ತೆ
ಇಂದು ಮಧ್ಯಾಹ್ನ 1 ಗಂಟೆಗೆ ಮರುಪ್ರಸಾರ ಮಾಡುತ್ತೇವೆ. FM 100.6 ಇದು ಆಕಾಶವಾಣಿ ಮೈಸೂರು. ಸಮಯ 8 ಗಂಟೆ 40 ನಿಮಿಷಗಳು.